ಮಾಫಿ ಸಾಕ್ಷಿ ಆಗ್ಲಿಕ್ಕೆ ಬಂದಿದ್ದಾರೆ. ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ? ಏನು ಆರೋಪ ಪಟ್ಟಿ ಮಾಡಿದ್ರು ಅದು ಪ್ರೂವ್ ಮಾಡೋಕ್ಕಾಗಿಲ್ಲ. ಅಪ್ರೂವರ್ ಎಂಟ್ರಿ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಚಾರ್ಜ್ ಆಗೋ ಟೈಮಲ್ಲಿ ಪ್ರದೋಷ್ಗೆ ಬುದ್ಧಿ ಏನನ್ನು ಮಂದಾಗಿತ್ತಾ? ದರ್ಶನ್ ಕೂಡ ಮಾಫಿ ಸಾಕ್ಷಿಯಾಗಿ ಅರ್ಜಿ ಸಲ್ಲಿಸಬಹುದಾ? ನ್ಯಾಯಾಲಯ ಒಪ್ಪೋದಿಲ್ಲ. ಯಾಕೆಂದ್ರೆ ಸುಳ್ಳು ಹೇಳಿದ್ರೆ ಅಥವಾ ಅಂದ್ರೆ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ರೆ ಏನ್ ಶಿಕ್ಷೆ ಆಗ್ಬೋದು? ಇವರು ಏನು ಹೇಳಿದ್ರು ಇವ್ರದ್ದು ಮೇಲೆ ಇವ್ರದ್ದು ಏನು ನಡೆಯಲ್ಲ. ಈಗ ಸ್ಟ್ರಾಂಗ್ ಆಗಿ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಅಂತ ತಮ್ಮ ಬಾಯಲ್ಲೇ ಬಂದಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ. ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ ಅಂತ ನ್ಯಾಯಾಧೀಶರು ಕಾರಣ ಕೊಟ್ಟು ಬಿಡುಗಡೆ ಮಾಡೋ ಸಂದರ್ಭ ಚಾನ್ಸಸ್ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದೆ. ನ್ಯಾಯಾಲಯದ ಮುಂದೆ 3 ಜನ ಆರೋಪಿಗಳ ಪೈಕಿ 3 ಜನ ಮಾಫಿ ಸಾಕ್ಷಿ ಆಗೋದಕ್ಕೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಮುಂದೆ ಬಂದಿದ್ದಾರೆ. ಈ ಒಂದು ಮಾಫಿ ಸಾಕ್ಷಿ ದರ್ಶನ್ಗೆ ಶಿಕ್ಷೆ ನೀಡುವಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ? ಮಾಫಿ ಸಾಕ್ಷಿ ಅಂದ್ರೇನು? ಈ ಎಲ್ಲದರ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ನನ್ನೊಟ್ಟಿಗೆ ಖ್ಯಾತ ವಕೀಲರಾದಂತಹ ಕಾನೂನು ತಜ್ಞರಾದಂತಹ RLN ಮೂರ್ತಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೊದಲನೆಯದಾಗಿ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಮತ್ತು ಬಿಗ್ ಟ್ವಿಸ್ಟ್ ಅಂತ ಕೂಡ ಹೇಳ್ಬೋದು. ದರ್ಶನ್ ಕೊಲೆ ಪ್ರಕರಣ ಏನು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆರೋಪಿಯಾಗಿರುವಂತಹ ಪ್ರಕರಣಕ್ಕೆ ಈಗ ತಿರುವು ಸಿಗ್ತಾ ಇದೆ. ಮಾಫಿ ಸಾಕ್ಷಿ ಆಗಲಿಕ್ಕೆ ಬಂದಿದ್ದಾರೆ. ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ? ಯಾವುದೇ ಒಂದು ಪ್ರಕರಣ ಆದಾಗ ಆ ಪ್ರಕರಣ ಯಾವ ರೀತಿ ತನಿಖೆ ಮಾಡಬೇಕು, ಯಾರು ಆರೋಪಿ, ಯಾರು ಸಾಕ್ಷಿ, ಅಥವಾ ಯಾರ ಒಂದು ಸಾಕ್ಷಿ ಆಗಲಿ ಆರೋಪಿನ ಮಾಡೋಕ್ಕಾಗಲ್ಲ ಅಂತೇಳಿ ನಿರ್ಧಾರ ಮಾಡತಕ್ಕಂಥ ಕಾನೂನು ವ್ಯವಸ್ಥೆಯಲ್ಲಿ ನಮಗೆ ಒಂದು ವ್ಯವಸ್ಥಿತವಾದ ಒಂದು ಸಿಸ್ಟಮ್ ಇದೆ. ಈಗ ನೀವು ದರ್ಶನ್ ಅವರು ಸೆಲೆಬ್ರಿಟಿ ಅಂದ್ಕೊಂಡು ಈ ಪ್ರಕರಣನ ನೀವು ಮೀಡಿಯಾದಲ್ಲಿ ಇವರು ದರ್ಶನ್ ಅವರು ಅರೆಸ್ಟ್ ಆಗಿದಾಗಿಂದ ಹಿಡಿದು ಇಲ್ಲಿವರೆಗೂ ನೀವು ಮೀಡಿಯಾದವರು ಆಲ್ ಓವರ್ ಇಂಡಿಯಾದಲ್ಲಿ ಮೀಡಿಯಾದವರು ಇದನ್ನು ಫಾಲೋ ಅಪ್ ಮಾಡ್ತಿದ್ದೀರಿ. ತಪ್ಪು ಅಂತ ಹೇಳ್ತಿಲ್ಲ ನಾನು. ನೀವು ಫಾಲೋ ಅಪ್ ಮಾಡ್ತೀರಾ, ಆದರೆ ಕಾನೂನು ಚೌಕಟ್ಟಲ್ಲೇ ಎಲ್ಲ ಆಗ್ತಿದೆ ನೋಡಿ. ಈಗ ಈ ಮಾಫಿ ವಿಷಯ ಮಾತಾಡೋದೇ ಆದರೆ ನಮ್ಮಲ್ಲಿ ಮಾಫಿ ಅಂತ ಕಾನೂನಲ್ಲಿ ಯಾವುದೂ ಹೊರಡಿಲ್ಲ. CRPCನಲ್ಲಾಗ್ಬೋದು, BNSS ಆಗ್ಬೋದು, ಹೊರಡಿಲ್ಲ. ಅಪ್ರೂವರ್ ಅಂತ ವಿಟ್ನೆಸ್ ಅಪ್ರೂವರ್ ಅಂತ ಕರಿತೀವಿ ನಾವು. ಆ ವಿಟ್ನೆಸ್ ಅಪ್ರೂವರ್ ಅಂದರೆ ಅದು ಎಂಥ ಪ್ರಕರಣದಲ್ಲಿ ಆಗಬೇಕು ಅಂತೇಳಿ ಕಾನೂನಲ್ಲಿ ಬರೆದಿದೆ ಸರ್. ಓಕೆ ನೋಡಿ, ಈಗ ದರ್ಶನ್ ಕೇಸ್ ತೊಗೊಳೋದೇ ಆದರೆ ದರ್ಶನ್ ಕೇಸು ನಮಗೆ ಯಾವ ರೀತಿ ಸಮಾಜಕ್ಕೆ ಲೈಮ್ ಲೈಟ್ ಆಯಿತು ಅಂದರೆ, ಒಬ್ಬ ಸಲಾಪುರಿ ಕಾಮಾಕ್ಷಿಪಾಳ್ಯ ಮೋರಿನಲ್ಲಿ ಸಲಾಪುರಿಯ ಅಪಾರ್ಟ್ಮೆಂಟ್ನ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಒಂದು ಬಾಡಿನ ನೋಡಿ ಇದು ಯಾರ್ದೋ ಕೊಲೆ ಆಗಿ ಬಾಡಿ ಬಿದ್ದಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಕೊಲೆ ಆಗಿದೆ ಅಂತ ಆತ ನೋಡಿದ್ನಾ? ಇಲ್ಲ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ರದೂಷ ಯಾರೋ ಈಗ ಅಪ್ರೂವರ್ಗೆ ಅಪ್ಲಿಕೇಶನ್ ಸರ್. ನಮ್ಮಲ್ಲಿ A14, A1, A10 ಅನ್ನೋದು ಕೇವಲ ನಂಬರ್ ಅಷ್ಟೇ ಸರ್. ಅದರಲ್ಲಿ ಇವರಿಗೆ A1ಗೆ ಇಷ್ಟು ದೊಡ್ಡ ಪ್ರಮಾಣ, A14ಗೆ ಇಷ್ಟು ಕಮ್ಮಿ ಪ್ರಮಾಣ ಅಂತ ಕಾನೂನು ಅವಕಾಶ ಇಲ್ಲ. ದಯವಿಟ್ಟು ಅದರಿಂದ ಯಾರಿಗೂ ನಾವು ಸಾರ್ವಜನಿಕರಿಗೆ ಗೊಂದಲ ಆಗೋದು ಬೇಡ. A1 ಅಕ್ವಿಟ್ ಆಗ್ಬೋದು, A14 ಕನ್ವಿಕ್ಟ್ ಆಗ್ಬೋದು. ಆದರೆ ಎಲ್ಲರೂ ಅಕ್ವಿಟ್ ಆಗ್ಬೋದು, ಎಲ್ಲರೂ ಕನ್ವಿಕ್ಟ್ ಆಗ್ಬೋದು. ಇಲ್ಲಿ ಇದು ಅವರ ಮೇಲೆ ಇರ್ತಕ್ಕಂಥ ಬಲವಾದ ಸಾಕ್ಷಿಗಳ ಆಧಾರದ ಸಾಕ್ಷಿ ಮತ್ತು ಸಾಕ್ಷಿ ಆಧಾರದ ಮೇಲೆ ಶಿಕ್ಷೆ ಪ್ರಮಾಣ ಆಗುತ್ತೆ. ಅದೇ ರೀತಿ ಸಾಕ್ಷಿ ಸಾಬೀತುಪಡಿಸೋಕ್ಕಾಗಿಲ್ಲ ಅಂದರೆ ನಿರ್ದೋಷಿಗಳಂತೇಳಿ ನ್ಯಾಯಾಲಯದ ಬಾಕ್ಸಿಂದ ವಾಪಸ್ ಬರ್ತಾರೆ. ಓಕೆ, ಅಲ್ಲಿಗೆ ಏನು ಆರೋಪ ಪಟ್ಟಿ ಮಾಡಿದ್ರು ಅದು ಪ್ರೂವ್ ಮಾಡೋಕ್ಕಾಗಿಲ್ಲ ಸರ್. ನಮ್ಮಲ್ಲಿ ಆರೋಪನ ಸಾಬೀತು ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸೋದು ಸಾಕ್ಷಿಗಳನ್ನ ಮತ್ತು ಸಲಕರಣೆಗಳು ಏನು ಗೊತ್ತಾ ಸರ್? ಮಚ್ಚು, ಕೊಡ್ಲಿ ಅಥವಾ ಏನಾದರೂ ಕೃತ್ಯಕ್ಕೆ ಬಳಸಿರುವಂತಹ ವಸ್ತುಗಳು. ಗಾಡಿನೂ ಇದೆ ಸರ್. ಆ ಗಾಡಿನೂ ಸಹ ಸೀಜ್ ಮಾಡಿ ನ್ಯಾಯಾಲಯಕ್ಕೆ ಕೊಡಲ್ಲ. ಅದು ಪೊಲೀಸ್ ಠಾಣೆ ಅಕ್ಕಪಕ್ಕ ಬಿದ್ದಿರ್ತಾವ, ತಾವು ನೋಡಿರ್ತೀರಿ. ಈಗ ನೇರವಾದ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ಆ ಒಂದು ವಸ್ತುಗಳು ಕಲೆ ಹಾಕಿ ಆಲ್ರೆಡಿ ನ್ಯಾಯಾಲಯದಲ್ಲಿ ಪ್ರಾಪರ್ಟೀಸ್ ನ್ಯಾಯಾಲಯದಲ್ಲಿ ಕೇಸು ಈಗ ಸಾಕ್ಷಿಗಳ ವಿಚಾರಣೆ ಶುರುವಾಗಿದೆ. ನನ್ನ ಒಂದು ಪ್ರಶ್ನೆ, ಈ ಸಾಕ್ಷಿಗಳ ವಿಚಾರಣೆ ಸಂದರ್ಭದಲ್ಲಿ ಅಪ್ರೂವರ್ ಎಂಟ್ರಿ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಸ್ಟೇಷನ್ ನಲ್ಲೇನೆ ಇವರು ಅಪ್ರೂವರ್ ಆಗಿದ್ದಿದ್ರೆ ಅದರ ಎಫೆಕ್ಟ್ ಎಷ್ಟಿರ್ತಿತ್ತು? ತಮಗೆ ಅಪ್ರೂವರ್ ಬಗ್ಗೆ ಈ ಒಂದು ದರ್ಶನ್ ಅವರ ಪ್ರಕರಣದಲ್ಲಿ ಅಪ್ರೂವರ್ ಅನ್ನೋದು ಪ್ರೀ ಟ್ರಯಲ್ ಅಪ್ರೂವಲ್ ಆಯ್ತು. ಒಂದು
ಅದನ್ನ ತಾವೆಲ್ಲ ಮರ್ತೇ ಬಿಟ್ಟಿದ್ದೀರಿ. ಹ್ಮ್. ಈ ದರ್ಶನ್ ಕೇಸ್ ವಿಚಾರದಲ್ಲಿ ಈ ಪ್ರೀ ಟ್ರಯಲ್ ಅಪ್ರೂವಲ್ ಆಯ್ತು. ಅದ್ ನಾನು ಯಾವ್ದು ಪ್ರೀ ಟ್ರಯಲ್ ಅಪ್ರೂವಲ್ ಅಂತ ಹೇಳ್ತೀನಿ ನೋಡಿ. ಈಗ ಕಾಮಾಕ್ಷಿ ಬೆಳ್ಳ ಮೋರಿನಲ್ಲಿ ಹೆಣ ಬಿದ್ದಾಗ ಇದು ನಾವೇ ಕೊಲೆ ಮಾಡಿದ್ವು ಅಂತ ಹೇಳಿ ಯಾರೋ ಇಬ್ರು ವ್ಯಕ್ತಿಗಳು ಹೋಗ್ತಾರೆ. ಹೌದು, ಆ ಫಸ್ಟ್ ವ್ಯಕ್ತಿಗಳ ಹೆಸರು ನಮ್ಗೆ ಗೊತ್ತಿಲ್ಲ. ಹೌದು, ಯಾರೋ ಇಬ್ರು ವ್ಯಕ್ತಿಗಳು ಹೋಗಿ ನಾವೇ ಕೊಲೆ ಮಾಡಿದ್ವಿ ಸರ್, ನಮ್ಮ ಜೈಲಿಗೆ ಕಳಿಸಿ ಅಂತ ಹೋಗ್ತಾರೆ. ಆದ್ರೆ ಪೊಲೀಸರು ಅವತ್ತು ಅವ್ರ ಅಪ್ರೂವಲ್ ಸಾಕ್ಷಿ ತಗೊಂಡು ಅಷ್ಟಕ್ಕೆ ಪ್ರಕರಣ ಮುಗಿಸ್ಬೋದಾಗಿತ್ತಲ್ಲ. ಯಾಕೆ ಅದು ಅಷ್ಟಕ್ಕೆ ಮುಗಿಸಿಲ್ಲ ಪೊಲೀಸರು ಅಲರ್ಟ್ ಆಗ್ತಾರೆ. ಯಾವನೊಬ್ಬ ಬಂದು ಅಪ್ರೂವ್ ಆಗ್ಬಿಟ್ಟಿದ್ದೀನಿ, ನಾನೇ ಕೊಲೆ ಮಾಡಿ ಅಂತ ಹೇಳಿದ್, ನಾನೇ ಸಾಕ್ಷಿ, ನಾನು ಹೇಳಿಕೆ ಕೊಡ್ತೀನಿ, ನಾನು ಅಕ್ಯೂಸ್ಡ್, ನನಗೆ ಶಿಕ್ಷೆ ಕೊಡಿ ಅಂತ ಹೇಳ್ಬಿಟ್ಟು ಚಾರ್ಜ್ ಶೀಟ್ ಫೈಲ್ ಮಾಡಿ ಇಲ್ಲ ಕೋರ್ಟ್ ಕೊಟ್ಟು ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕೊಡಿ, ನನಗೆ ಶಿಕ್ಷೆ ಕೊಡಿ ಅಂತ ಹೇಳಿ ಹೋದಾಗ ಪೊಲೀಸರು ಯಾಕೆ ಮಾಡಲಿಲ್ಲ? ಪೊಲೀಸರು ತನಿಖೆ ಮಾಡ್ತಾರೆ. ನೀವ್ಯಾಕೆ ಕೊಲೆ ಮಾಡಿದೀರಾ, ಕೊಲೆ ಆಗಿರೋ ವ್ಯಕ್ತಿ ಯಾರು, ಏನು ಕಾರಣ ಕೊಲೆ. ಸರ್, ಈಗ ನಮ್ಮಲ್ಲಿ ಇಂಟೆನ್ಷನ್ ಪ್ರಿಪ್ರೇಷನ್ ಕಮಿಷನ್ ಅಂತೀವಿ. ಏನ್ ಇಂಟೆನ್ಷನ್ ಅಂದ್ರೆ, ನಾನು ಆತನ ಯಾವುದೋ ಉದ್ದೇಶಕ್ಕೆ ನಾನು ಕೊಲೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್. ಆ ಇಂಟೆನ್ಷನ್ ಆದ್ಮೇಲೆ ಪ್ರಿಪ್ರೇಷನ್. IPC ನಾವು ಓದ್ಬೇಕಾದ್ರೆ ನಮ್ಮ CRPC ಅಥವಾ IPC ಲೆಕ್ಚರರ್ ನಮಗೆ ಈ ಥರ ಹೇಳ್ಕೊಡೋರು. IPC ಅದು ಜ್ಞಾಪಕ ಮಾಡಿಕೊಳ್ಳಿ, ನಿಮ್ಗೆ ಜ್ಞಾಪಕ ಇರುತ್ತೆ ಅಂತ ಹೇಳೋರು. ಇಂಟೆನ್ಷನ್, ಪ್ರಿಪ್ರೇಷನ್, ಕಮಿಷನ್. ನೋಡಿ ಸರ್, ಯಾವುದೇ ಒಂದು ಕೊಲೆ ಅಥವಾ ಯಾವುದೇ ಒಂದು ಅಪರಾಧ ಆಗಬೇಕಾದ್ರೆ ಅದರಿಂದ ಒಂದು ಕಾನ್ಸ್ಪಿರಸಿ ಅಂತ ಇರ್ತದೆ. ಖಂಡಿತವಾಗ್ಲು ಮೋಟಿವ್. ಅದೇ ಕಾನ್ಸ್ಪಿರಸಿ ಅಥವಾ ಮೋಟಿವ್. ಈ ಕಾನ್ಸ್ಪಿರಸಿ ಅನ್ನೋ ಮೋಟಿವ್ ಏನು? ಇಲ್ಲಿ ದರ್ಶನ್ ಅವರ ಯಾರೋ ದರ್ಶನ್ಗೆ ಬೇಕಾಗಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳನ್ನ ಚಿತ್ರದುರ್ಗ ರೇಣುಕಾ ಸ್ವಾಮಿ ಅನ್ನೋ ಒಬ್ಬ ವ್ಯಕ್ತಿ, ಅವನು ಯಾವುದೇ ರೀತಿಯಾದ ಸ್ಟಾಕಿಂಗ್ ಮಾಡೋದು, ಆಕೆಗೆ ಮೆಸೇಜ್ ರೀತಿಯಲ್ಲಿ ಆಕೆ ಒಂದು ಪ್ರೈವೇಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡಿರ್ತಾನೆ. ರೇಣುಕಾ ಸ್ವಾಮಿ ಮಾಡಿರೋದು ಅಪರಾಧನೇ. ಆದರೆ ಸರ್ಕಾರದವರು ಅವನ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಮಾಡಿ ಅವನ ಮೇಲೂ ಸತ್ತೋಗ್ಬಿಟ್ಟ ಅಂತೇಳಿ ಅವರು ಅದನ್ನು ತನಿಖೆ ಮಾಡಿ ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಅದ್ಯಾಕೆ ನೀವು ಮಾಧ್ಯಮದವ್ರು ಇಷ್ಟು ದಿನ ಕೇಳಿಲ್ಲ? ಆದ್ರೆ ಒಬ್ಬ ಹೆಣ್ಮಗಳ ಮೇಲೆ ನೀವು ನಮ್ಮ ಕಾನೂನು ಹೇಳುತ್ತೆ, ಒಬ್ಬ ಹೆಣ್ಮಗಳನ್ನ ಒಳ್ಳೆ ದೃಷ್ಟಿ ನೋಡೋಕೆ ಹೇಳುತ್ತೆ. ಇವಾಗ ಕೆಟ್ಟ ದೃಷ್ಟಿ ನೋಡೋದೇ ಅಪರಾಧ ನಮ್ಮ ದೇಶದಲ್ಲಿ. ಅದನ್ನೆಲ್ಲ ಮರ್ತ್ಬಿಟ್ರಿ ನೀವು. ಪಾಪ ಅವ್ರು ಯಾರು ರೇಣುಕಾ ಸ್ವಾಮಿ ಅಂತೀರಾ, ಆಗ್ಲಿ ರೇಣುಕಾ ಸ್ವಾಮಿ ಹಿಂದೆ ಯಾರು ಇದ್ರು ಅಂತ ತನಿಖೆ ಮಾಡ್ಲೇ ಇಲ್ಲ ಸರ್. ಅದ್ ಬೇಡ, ಅದ್ರ ಬಗ್ಗೆ ಡೈವರ್ಟ್ ಮಾಡೋದು ಬೇಡ, ಅದ್ ಮಾಡಿಲ್ಲ. ನಿಮ್ ಕೈಲಿ ಮಾಡಕ್ ಆಗೋದಿಲ್ಲ, ಅದು ನಂಗೆ ಗೊತ್ತು. ಒಬ್ಬ ಹೆಣ್ಮಕ್ಳಿಗೆ ಅನ್ಯಾಯ ಆಯ್ತು, ಅವಳು ಪವಿತ್ರ ಗೌಡ ಇದ್ರಲ್ಲಿ A2 ಇರ್ಬೋದು, A1 ಇರ್ಬೋದು, ಅಥವಾ ಭಾಗಿಯಾಗಿರ್ಬೋದು. ಆಕೆಗೆ ಅನ್ಯಾಯ ಆಯ್ತು. ನಾನು ನೋಡಿ ಸರ್, ಈ ಕಾಲ ಸತ್ತೋರ್ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ನಾನು ಲಾಯರ್ ಆಗಿ ನೋಡಿದೀನಿ, ಸತ್ತೋಗಿರೋ ಅಕ್ಯೂಸ್ಡ್ ಮೇಲೆ ಕೋರ್ಟ್ ಚಾರ್ಜ್ ಶೀಟ್ ಸಲ್ಲಿಸಿರ್ತಾರೆ. ಆ ತರ ಕೌಂಟರ್ ಕೇಸ್ ಮಾಡ್ಬೋದಾಗಿತ್ತಲ್ಲ. ಅವತ್ತು ನಿಮ್ಗೆ ಯಾರಿಗೂ ಮಾಧ್ಯಮದವ್ರಿಗೂ ಎಚ್ಚರಿಕೆ ಇಲ್ವಾ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ಬೇಕು ಅಂತ? ಬಿಡಿ, ಅದ್ ಹಿಂದೆ ಹೋಗೋದು ಬೇಡ. ಈಗ ಅದ್ ಹಿಂದೆ ಹೋದ್ರೆ ಅದೇನೋ ಬೇರೆ ತರ. ನೋಡಿ ಸರ್, ಹೇಳ್ತೀನಿ ಕೇಳಿ. ಪೊಲೀಸವ್ರ ಹಂತದಲ್ಲಿ ಅಪ್ರೂವರ್ ಸಾಕ್ಷಿನ ಅಕ್ಸೆಪ್ಟ್ ಮಾಡಿಲ್ಲ. ಒಪ್ಕೊಂತಿರ್ತಾನೆ ನೀವು? ಹೌದು. ಒಪ್ಕೊಂತೀರಾ? ಅವ್ರು ಹಿಡ್ಕೊಂಡು ಕುಣಿಸ್ಕೊಂಡು ತನಿಖೆ ಮಾಡಿದ್ರೆ, ಎಂಕ್ವೈರಿ ಮಾಡಿದ್ರೆ, ಕುಣಿಸು ಅವ್ನು ಎಂಕ್ವೈರಿ ಮಾಡೋಂದ್ರು. ಅವಾಗ ತಾನೆ ಸರ್, ಅವಾಗ ಸತ್ಯ ಹೇಳ್ದ ಅವನು. ಅವಾಗ ಸತ್ಯ ಹೇಳ್ತಾನೆ. ನೀವು ಮೈಸೂರಿಗೆ ಕಾರ್ ತಗೊಂಡೋಗಿದ್ದು, ಮೈಸೂರಿಗೆ ಜೀಪ್ ತಗೊಂಡೋಗಿದ್ದು ನೀವು. ಇಲ್ಲಿ ಮೈಸೂರಿಗೆ ಜೀಪ್ ತಗೊಂಡೋಗಿದ್ ಆಗುತ್ತೆ ಸರ್? ಮೈಸೂರಿಗೆ ಅರೆಸ್ಟ್ ಮಾಡೋಂಥ ವ್ಯಕ್ತಿನ ದರ್ಶನ್ ಅಂತ ಅವರು ಸೆಲೆಬ್ರಿಟಿ. ಅವ್ರು ಅರೆಸ್ಟ್ ಮಾಡ್ಬೇಕಾದ್ರೆ ಎಷ್ಟು ಜನ ದಂಗೆ ಎದೊಳ್ತಾರೆ, ಎಷ್ಟು ಜನ ಯಾವ್ಯಾವ ಥರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಷ್ಟ ಆಗುತ್ತೆ. ಆದರೆ ಬಲವಾದ ಸಾಕ್ಷಿ ಇದ್ದಿದ್ದಕ್ಕೆ ಒಬ್ಬ ತನಿಖಾಧಿಕಾರಿ ಅದನ್ನ ಅರೆಸ್ಟ್ ಮಾಡೋಷ್ಟು ಮಟ್ಟಕ್ಕೆ ಹೋಗ್ತಾರೆ. ಸಾಕ್ಷಿ ಇಲ್ಲದೆ ಮಟ್ಟಕ್ಕೆ ಹೋಗ್ತಾರೆ. ತಾವೊಬ್ರು ಲಾಯರ್ ಆಗಿ ಈ ಒಂದು ಪ್ರಕರಣದಲ್ಲಿ ಬಲವಾದ ಸಾಕ್ಷಿ ಇದ್ದ ಹಿನ್ನೆಲೆಯಲ್ಲೇ ದರ್ಶನ್ ಅವ್ರನ್ನ ಅರೆಸ್ಟ್ ಹೌದು. ಮೇಲ್ನೋಟ ಕಂಡು ಬಂದಿದೆ ತನಿಖಾಧಿಕಾರಿಗೆ ಒಂದು ಡಿಸ್ಕ್ರಿಷನರಿ ಪವರ್ ಇರುತ್ತೆ. ನೋಡಿ ಸರ್, ಬಿಫೋರ್ ಟ್ರಯಲ್ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ತನಿಖಾಧಿಕಾರಿ ಒಂಥರ ಬಾಸ್ ಆಫ್ ದಿ ಕೇಸ್. ಆತ ಸಕಲವನ್ನು ನೋಡ್ತಾನೆ. ಯಾವುದು ನೋಡಬೇಕು, ಯಾವುದು ಕೈ ಬಿಡಬೇಕು, ಯಾವ್ದನ್ನ ಸೇರಿಸ್ಕೊಬೇಕು, ಯಾರು ಸ್ಟೇಟ್ಮೆಂಟ್ ತಗೋಬೇಕು, ಎಷ್ಟು ಜನ ಅಪರಾಧಿಗಳಿದ್ದಾರೆ. ಬಟ್ ಸ್ಟಾರ್ಟಿಂಗ್ ಇಷ್ಟು ಜನ ಅಪರಾಧಿಗಳಿದ್ದಾರೆ, ತನಿಖೆ ಆದ ಟೈಮಲ್ಲಿ ಅಪರಾಧಿ ಸಂಖ್ಯೆ ಕಮ್ಮಿ ಆಗ್ಬೋದು, ಇಲ್ಲ ಅಪರಾಧ ಸಂಖ್ಯೆ ಜಾಸ್ತಿ ಕೂಡ ಆಗ್ಬೋದು ಸರ್. ಈಗ ಬಂದು ಟ್ರಯಲ್ ಸ್ಟೇಜ್. ಏನು ಟ್ರಯಲ್ ಸ್ಟೇಜ್ ಅಂದರೆ, ಸ್ವಲ್ಪ ಅದನ್ನು ಬ್ರೀಫಾಗಿ ಹೇಳ್ಬಿಡ್ತೀನಿ. ಟ್ರಯಲ್ ಸ್ಟೇಜ್ ಅಂದರೆ ತನಿಖಾಧಿಕಾರಿ ಪ್ರಕರಣದ ತನಿಖೆ ಮಾಡಿ, ಸಾಕ್ಷಿಗಳು ಹೇಳಿಕೆ ಮಾಡಿ, ಪ್ರಾಪರ್ಟೀಸ್ ಕಲೆಕ್ಟ್ ಮಾಡಿ, ಅಕ್ಯೂಸ್ ಇಷ್ಟು ಜನ ಅಂತೇಳಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ ನ್ಯಾಯಾಲಯ ಏನು ಮಾಡುತ್ತೆ, ಸರಿಯಪ್ಪ ನೀನು ಹಾಜರುಪಡಿಸ್ಬಿಟ್ಟಿದ್ಯಾ, ನೀನು ಹಾಜರುಪಡಿಸಿರೋದ ಮೇಲೆ ನಾನು ಶಿಕ್ಷೆ ಕೊಡೋಕ್ಕಾಗಲ್ಲ, ಇದು ವಿಚಾರಣೆ ಆಗಬೇಕು ಅಂತ ಹೇಳ್ತದೆ. ಇದು ವಿಚಾರಣೆ ಆಗಬೇಕಾದಾಗ ಅಂಥ ಟೈಮಲ್ಲಿ, ವಿಚಾರಣೆ ಆಗೋ ಟೈಮಲ್ಲಿ ಪ್ರತಿಕೂಲ ಸಾಕ್ಷಿಗಳಾಗೋದು ನೋಡಿದ್ದೀನಿ. ಪ್ರತಿಕೂಲ ಸಾಕ್ಷಿ ಅಂದರೆ ಹಾಸ್ಟೈಲ್ ವಿಟ್ನೆಸ್ ಆಗೋದು ನೋಡಿದ್ದೀನಿ. ಯಾರು ಕೆಲವೆಲ್ಲ ಮಾತಾಡ್ಕೊಂಡು ಏನೋ ಕೊಲೆ ಆಗೋಯ್ತು, ಏನೋ ಒಂದು ರಾಜಿ ಮಾಡ್ಕೊಳ ಅಂತೇಳಿ ತೆರೆ ಮರೆ ಕಸರತ್ತುಗಳು ಮಾಡಿ ಸಾಕ್ಷಿಗಳು ಹೇಳ್ದಂಗೆ ಅಲ್ಲಿ ಪೊಲೀಸ್ ಠಾಣೆ ಮುಂದೆ ಸಾಕ್ಷಿ ಹೇಳ್ತಕ್ಕಂಥ ಸಾಕ್ಷಿ, ನ್ಯಾಯಾಲಯದ ಸಾಕ್ಷಿ ಹೇಳ್ದೇ ಸೆಟ್ಲ್ ಆಗಿರೋ ಪ್ರಕರಣಗಳು ನಾವು ಎಷ್ಟೋ ಪ್ರಕರಣ ನೋಡಿದ್ವಿ. ನೀವು ಕೇಳ್ಬೋದು ಇವೆಲ್ಲ ಆಗ್ಬೋದಾ ಕಾನೂನಲ್ಲಿ? ನೋಡಿ ಸರ್, ನಮ್ಮಲ್ಲಿ ಪಾರ್ಟಿಗಳು ರಾಜಿ ಆಗೋದೇ ಆದರೆ ಕಾನೂನು ಅಡ್ಡ ಬರಲ್ಲ, ಕೋರ್ಟ್ ಅಡ್ಡ ಬರಲ್ಲ, ಯಾವ ವ್ಯಕ್ತಿಗಳು ಅಡ್ಡ ಬರಲ್ಲ.
ಅದೇ ರೀತಿ ಈ ಕೇಸಲ್ಲೂ ಆಗ್ಬೋದು ಅಂತ ನಮಗೆ ಸಾರ್ವಜನಿಕವಾಗಿ ನಿರೀಕ್ಷೆ ಇತ್ತು. ಅದು ಆಗಲಿಲ್ಲ. ಇದು ವಿಶೇಷವಾದ ಪ್ರಕರಣ, ಕರ್ನಾಟಕ ರಾಜ್ಯದಲ್ಲಿ ಕೊಲೆ ಪ್ರಕರಣ ಆದ್ದರಿಂದ ಆ ರೀತಿಯ ಒಂದು ರಾಜಿ ಆಗೋ ಥರ ಏನೂ ಕಾಣಲಿಲ್ಲ. ಎಲ್ಲಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿಸ್ತಕ್ಕಂಥ ಸಾಕ್ಷಿಗಳು ಸಮಯ ಎಲ್ಲಾದರೂ ನ್ಯಾಯಾಲಯಕ್ಕೆ ಹಾಜರಾಗಿ ಸಾಕ್ಷಿಗಳು ನುಡಿತಿದ್ದಾರೆ. ಆ ನುಡಿದಾಗ ದರ್ಶನ್ ಪರ ವಕೀಲರು, ಡಿಫೆನ್ಸ್ ಕೌನ್ಸಿಲ್ಗಳು ಅವ್ರನ್ನ ಮರು ವಿಚಾರಣೆ ಮಾಡ್ತಾರೆ. ಆ ಮರು ವಿಚಾರಣೆ ಮಾಡಿ ಸತ್ಯಾಸತ್ಯತೆ ಅದನ್ನು ಅಲ್ಲಿ ನ್ಯಾಯಾಲಯದ ಮುಂದೆ, ನ್ಯಾಯಾಲಯದ ಒಂದು ಪುಸ್ತಕದಲ್ಲಿ ದಾಖಲೆ ಆಗುತ್ತೆ. ಪೊಲೀಸ್ ಪುಸ್ತಕದಲ್ಲಿ ದಾಖಲೆ ಆಗಿದ್ದು ನ್ಯಾಯಾಲಯಕ್ಕೆ ಹೋಗುತ್ತೆ. ಪೊಲೀಸ್ ಪುಸ್ತಕ ಮಾಡಿದ್ದೇ ಫೈನಲ್ ಅಂತ ನ್ಯಾಯಾಲಯ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಪೊಲೀಸ್ ಈಸ್ ನಾಟ್ ಎ ಫೈನಲ್ ಅಥಾರಿಟಿ. ಪೊಲೀಸ್ ಈಸ್ ಒಂದು ರಿಪೋರ್ಟಿಂಗ್ ಅಥಾರಿಟಿ. ನ್ಯಾಯಾಲಯಕ್ಕೆ ರಿಪೋರ್ಟ್ ಮಾಡಿದ್ದಾರೆ. ಆ ರಿಪೋರ್ಟ್ನ ಮರುಪರಿಶೀಲನೆ ಮಾಡೋ ಒಂದು ಕಾನೂನು ಅವಕಾಶ ಮಾನ್ಯ ನ್ಯಾಯಾಧೀಶರಿಗಿದೆ. ಮಾನ್ಯ ನ್ಯಾಯಾಧೀಶರು ಏನು ಮಾಡ್ತಾರೆ, ಅದನ್ನು ಸಾಕ್ಷಿಗಳನ್ನ ಕೋರ್ಟಿಗೆ ಕರೆಸಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನ್ಯಾಯಾಧೀಶರು ಚಾರ್ಜ್ ಅಂತ ಮಾಡ್ತಾರೆ. ನೋಡಿ, ನಿಮ್ಮ ಮೇಲೆ ಆರೋಪ ಮಾಡಿ ನಮ್ಮ ತನಿಖಾಧಿಕಾರಿಗಳು ತಂದಿದ್ದಾರೆ ಚಾರ್ಜ್ ಶೀಟ್ನ, ಅದನ್ನು ನಾನು ಓದ್ತೀನಿ, ನೀವು ಇದನ್ನು ಒಪ್ಕೊತೀರಾ ಅಂತ ಕೇಳ್ತಾರೆ. ಯಾರು ಸರ್ ಒಪ್ಕೊತಾರೆ? ಓಕೆ ಸರ್, ಈಗ ನೋಡಿ, ನೀವು ಬರ್ತೀನಿ ಕೇಳಿ. ಅವತ್ತಾಗ ಪ್ರದೇಶ ಒಪ್ಕೊಳ್ಳಲಿಲ್ಲ, ಈಗ ಪ್ರದೇಶ ಒಪ್ಕೊತಾನೆ. ಸನ್ನಿವೇಶಗಳ ಬದಲಾವಣೆ. ನೀವು ಕೇಳ್ಬೋದು, ಅವತ್ತು ಚಾರ್ಜ್ ಆಗೋ ಟೈಮಲ್ಲಿ ಪ್ರದೋಷಕ್ಕೆ ಬುದ್ಧಿ ಏನಾದ್ರು ಮಂದಾಗಿತ್ತಾ, ಅಥವಾ ಈಗೇನೋ ಹೊಸ ಬುದ್ಧಿ ಬಂದಿದೆಯಾ? ಇವೆಲ್ಲ ಪ್ರೀ ಟ್ರಯಲ್ ಪೋಸ್ಟ್ ಇನ್ವೆಸ್ಟಿಗೇಷನ್ ಡೆವಲಪ್ಮೆಂಟ್ಸ್. ನೋಡಿ, ಪ್ರೀ ಟ್ರಯಲ್ ಪೋಸ್ಟ್ ಇನ್ವೆಸ್ಟಿಗೇಷನ್ ಡೆವಲಪ್ಮೆಂಟ್ಸ್ ಕರೀತಾರೆ. ಅದಕ್ಕೆ ಅವತ್ತು ನಾನು ನ್ಯಾಯಾಲಯದ ಸಾಕ್ಷಿ ವಿಚಾರಣೆ ಆಗಲಿ, ನಾನು ಯಾವುದೇ ಕಾರಣಕ್ಕೆ ಕೊಲೆ ಮಾಡಿಲ್ಲ, ನಾನು ಕೊಲೆಯಲ್ಲಿ ಭಾಗಿ ಆಗಿಲ್ಲ ಅಂತ ಅಷ್ಟೂ ಜನ ಅಕ್ಯೂಸ್ಗಳು ಕೋರ್ಟ್ ಮುಂದೆ ನಾವು ಕೇಸ್ ನಡೆಸ್ತೀವಿ, ಸಾಕ್ಷಿ ವಿಚಾರಣೆ ಆಗಲಿ ಅಂತ ಹೇಳ್ತಾರೆ. ಬಟ್ ಅವತ್ತು ನ್ಯಾಯಾಲಯ ಎಲ್ಲರೂ ಒಪ್ಕೊಂಡು ಕೊಲೆ ಮಾಡಿದ್ದು ಅಪ್ರೂವ್ ಆಗ್ಬಿಟ್ಟಿದ್ರೆ ಅವತ್ತೇ ಶಿಕ್ಷೆ ಪ್ರಕಟ ಆಗ್ಬಿಡೋದು. ನ್ಯಾಯಾಲಯ ಅವ್ರನ್ನ ಪ್ಲೀಡ್ ಗಿಲ್ಟಿ, ನಾವು ಗಿಲ್ಟಿ ಅಂತ ಕರಿತೀವಿ ನಾವು. ಅಂದರೆ ಪ್ಲೀ ಅದನ್ನು ಕೇಳ್ಕೊಳೋದು, ಗಿಲ್ಟಿ ಕೇಳ್ಕೊತೀವಿ. ಅವತ್ತು ಮಾಡಲಿಲ್ಲ ಸರ್. ಇವತ್ತು ಏನೋ ಯಾವುದೋ ಒಂದು ದುರುದ್ದೇಶದಿಂದ, ಆಮೇಲೆ ಯಾವುದೋ ಒಂದು ರಾಜಕೀಯ ಉದ್ದೇಶನೋ, ಅದು ಯಾವುದೋ ಷಡ್ಯಂತ್ರನೋ, ಅಥವಾ ಯಾವುದೇ ಕಣ್ಣಿಗೆ ಕಾಣದ ಒಂದು ಕೈ ಅಥವಾ ಕಣ್ಣಿಗೆ ಕಾಣದ ಒಂದು ಶಕ್ತಿ ಕೆಲಸ ಮಾಡಿದ್ಯಾ ಪ್ರದೂಷ್ ಮೇಲೆ? ಈ ಕೇಸ್ನ ತನಿಖಾಧಿಕಾರಿಗಳು ತನಿಖೆ ಮಾಡಿರೋ ಕೇಸ್ನ, ತನಿಖಾಧಿಕಾರಿ ಸಾಕ್ಷಿ ಕಲೆ ಹಾಕಿರೋ ಕೇಸ್ನ ಮೇಲೆ ಓವರ್ ರೂಲ್ ಮಾಡಿ ಅಪ್ರೂವ್ ಮಾಡ್ತೀವಿ ಅಂತ ಹೇಳೋಕ್ಕೆ ನನ್ನ ಒಂದು ಅನುಭವದ ಪ್ರಕಾರ ಇದು ಮಾಫಿ ಅಂದರೆ ಅಪ್ರೂವರ್ ಮಾಡ್ತಕ್ಕಂಥ ಪ್ರಕರಣ ಅಲ್ಲ. ಹಾಗಾದ್ರೆ ಈಗ ಪ್ರೆಸೆಂಟ್ ಆಗಿ ಎಲ್ಲ ಜನರಿಗೂ ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಸರ್, ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಅನ್ಕೊಳ್ಳಿ. ಪ್ರಕರಣದಲ್ಲಿ ಸುಮಾರು 17ರಿಂದ 18 ಜನ ಆರೋಪಿಗಳಿದ್ರು. ಇವರೆಲ್ಲರೂ ಕೂಡ ಯಾರು ಬೇಕಾದರೂ ಕೂಡ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಬಹುದಾ? ಪ್ರಕರಣದಲ್ಲಿ A1 ಮತ್ತು A2 ಏನು ಆರೋಪಿಗಳಿದ್ದಾರೆ ಅವರನ್ನ ನೀವು ಜಸ್ಟ್ ಎ ನಂಬರ್ ಅಂತ ಕರೆದ್ರಿ. ಎಸ್, ದರ್ಶನ್ ಕೂಡ ಮಾಫಿ ಸಾಕ್ಷಿಯಾಗಿ ಅರ್ಜಿ ಸಲ್ಲಿಸಬಹುದಾ? ಮತ್ತೆ ಪವಿತ್ರ ಗೌಡರು ಮಾಫಿ ಸಾಕ್ಷಿಯಾಗಿ ಅರ್ಜಿ ಸಲ್ಲಿಸಬಹುದಾ? ಒಂದು ವೇಳೆ ಮಾಫಿ ಸಾಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ರೆ ಇವರು ಆರೋಪ ಮಾಡಿರೋದು ಅಥವಾ ತಪ್ಪು ಮಾಡಿರೋದು ನಿಜ, ನಾನು ತಪ್ಪು ಒಪ್ಕೊಂತಿದ್ದೀನಿ ಅನ್ನುವಂಥದ್ದು ಬರುತ್ತಾ ಅಂತ ನ್ಯಾಯಾಲಯ ಒಪ್ಪೋದಿಲ್ಲ. ಯಾಕೆಂದರೆ ಯಾವುದೇ ಒಂದು ಶಿಕ್ಷೆ ಕೊಡಬೇಕಾದ್ರೆ, ನ್ಯಾಯಾಲಯ ಶಿಕ್ಷೆ ಪ್ರಮಾಣ ಕೊಡಬೇಕಾದ್ರೆ, ಆತ ಅಪರಾಧಿ ಅಂತ ಗೊತ್ತಾಗಬೇಕಾದ್ರೆ ಜೂರಿಸ್ಡಿಕ್ಷನ್ನು ಅಥವಾ ಒಂದು ಪವರು, ಅಥಾರಿಟಿ ಬಳಕೆಗೆ ಬರ್ತದೆ. ಯಾಕೆಂದರೆ ಅಪ್ರೂವರ್ ಆಗೋ ಪ್ರಕರಣಗಳು ನಮ್ಮ CRPCನಲ್ಲಿ BNSS ಅಲ್ಲಿ ಇದ್ದಾವೆ. ಅವಕಾಶ ಎಲ್ಲರಿಗೂ ಇದೆ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಇದೆ. ಯಾವುದೇ ಒಂದು ಪ್ರಕರಣ ಸಿಲುಕೊಂಡಾಗ ನಾನು ತಪ್ಪು ಮಾಡಿದ್ದೆ ಒಪ್ಕೊಂಡು ಗಿಲ್ಟಿ ಮಾಡಿಕೊಂಡು ಶಿಕ್ಷೆನೋ ಅಥವಾ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಿಸ್ಕೊಂಡು ದಂಡ ಹಾಕ್ಸ್ಕೊಂಬಂದಿರೋದಿದೆ. ಆದರೆ ಈ ಪ್ರಕರಣದಲ್ಲಿ ಅವಕಾಶ ಇದೆ, ದರ್ಶನ್ಗೂ ಇದೆ, ಪವಿತ್ರ ಗೌಡನಿಗೂ ಇದೆ. ಅಷ್ಟೂ ಜನ ಆರೋಪಿಗಳು ಅಪ್ರೂವಲ್ ಸಾಕ್ಷಿ ನುಡಿಯೋಕ್ಕೆ ಅವಕಾಶ ಕಾನೂನಲ್ಲಿದೆ, ಇಲ್ಲ ಅಂತ ಹೇಳಲ್ಲ. ಆ ಅವಕಾಶನ ಉಪಯೋಗಿಸ್ಕೊಬಾರ್ದು, ಅದು ಕಾನೂನು ಬಾಹಿರ ಅಲ್ಲ, ಅದು ಕಾನೂನು ಪ್ರಕಾರ ಉಪಯೋಗಿಸ್ಕೊಂತಿರೋದು. ಒಂದು ಅವಕಾಶ, ಒಂದು ಕಾನೂನು ಕೊಟ್ಟಾಗ, ನಮ್ಮ ಕಾನೂನು ಸಪೋರ್ಟ್ ಇದ್ದಾಗ, ಅಥವಾ ನಮ್ಮ ಕಾನೂನಿನ ಒಂದು ಪ್ರೊಸೀಜರು ನಮ್ಮಲ್ಲಿ ಒಂದು ಪುಸ್ತಕ ಇದ್ದಾಗ, ಆ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಆ್ಯಕ್ಟಲ್ಲಿರ್ತಕ್ಕಂಥ ಸೆಕ್ಷನ್ನ ಉಪಯೋಗಿಸ್ಬೇಡ ಅಂತ ಹೇಳಿದ್ರೆ ಇನ್ಯಾರು ಉಪಯೋಗಿಸ್ಬೇಕು? ದರ್ಶನ್ ಉಪಯೋಗಿಸಿದ್ರು ಕಾನೂನೇ, ನಾನು ಉಪಯೋಗಿಸಿದ್ರು ಕಾನೂನೇ, ನೀವು ಉಪಯೋಗಿಸಿದ್ರು ಕಾನೂನೇ, ಪವಿತ್ರ ಗೌಡರು ಉಪಯೋಗಿಸ್ಬೋದು. ಆದರೆ ನ್ಯಾಯಾಧೀಶರು ಹೌದು ನಾನು ಕೊಲೆ ಮಾಡಿಬಿಟ್ಟೆ ಅಂತ ಹೇಳಿದ ತಕ್ಷಣವೇ ಆಗ ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡೋದಿಲ್ಲ. ಯಾಕೆ ಅಂದರೆ ಮಾನ್ಯ ನ್ಯಾಯಾಧೀಶರು ತನಿಖಾಧಿಕಾರಿಗಳನ್ನ ಅವರು ಎಷ್ಟು ಜನ ತನಿಖೆ ಮಾಡಿದ್ದಾರೆ, ಎಷ್ಟು ಜನ ಸಾಕ್ಷಿಗಳನ್ನ ತನಿಖೆ ಮಾಡಿದ್ದೀರಿ, ಏನೋ ಸಾಕ್ಷಿ ಕಲೆ ಹಾಕಿದ್ದೀರಿ, ಐ ವಿಟ್ನೆಸ್ ಯಾರು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಯಾರು, ಸಪೋರ್ಟೆಡ್ ವಿಟ್ನೆಸ್ ಯಾರು, ಮಾದರ್ ವಿಟ್ನೆಸ್ ಯಾರು,
ಅರೆಸ್ಟ್ ಮಾಡಿದ ವಿಟ್ನೆಸ್ ಯಾರು, ಸೀಸಿಂಗ್ ಮಾಡಿದ ವಿಟ್ನೆಸ್ ಯಾರು, ಯಾರ್ಯಾರು ನ್ಯಾಯಾಲಯಕ್ಕೆ ಸಾಕ್ಷಿ ನುಡಿಬೇಕು ಅಂತ ಅಷ್ಟು ಜನ ಸಾಕ್ಷಿ ನುಡಲಿಕ್ಕೆ ಮಾಡಿರ್ತಕ್ಕಂಥ ವಿಟ್ನೆಸ್ಗಳ ಪಟ್ಟಿನ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಅವರು ಹೇಳಿಕೆಗೂ ಅವರು ನ್ಯಾಯಾಧೀಶರ ಮುಂದೆ ಇನ್ನೊಂದ್ಸಲಿ ಅವರು ಅಕ್ಯೂಸ್ಡ್ ಹೇಳಿಕೆ ಸ್ಟೇಟ್ಮೆಂಟ್ ಇರ್ತದೆ. ಅರೆಸ್ಟ್ ಆದಾಗ ಅಕ್ಯೂಸ್ ಸ್ಟೇಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಅಕ್ಯೂಸ್ ಸ್ಟೇಟ್ಮೆಂಟ್ ಇಬ್ಬರು ಮಾಡೋ ಪವರ್ ಇದೆ. ಒಬ್ಬರು ತನಿಖಾಧಿಕಾರಿಗಳು ಮಾಡ್ತಾರೆ, ಇನ್ನೊಬ್ಬರು ಜ್ಯೂರಿಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ. 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ. ಅಲ್ಲಿ ಸ್ಟೇಟ್ಮೆಂಟ್ ಏನು ನುಡಿದಿದ್ದಾರೆ, ಪೊಲೀಸ್ ಠಾಣೆಯಲ್ಲಿ ಏನು ಸ್ಟೇಟ್ಮೆಂಟ್ ನುಡಿದಿದ್ದಾರೆ, ಆಮೇಲೆ ಈ ಎರಡು ಸ್ಟೇಟ್ಮೆಂಟ್ ನುಡಿದಿರೋದಕ್ಕೂ ಸಾಕ್ಷಿಗಳು ಏನು ಸ್ಟೇಟ್ಮೆಂಟ್ ಅವ್ರ ಮೇಲೆ ನುಡಿದಿದ್ದಾರೆ, ಈ ಸಾಕ್ಷಿಗಳು ನುಡಿದಿರೋದು ಅದಕ್ಕೂ ಅಲ್ಲಿ ತಗೊಂಡಿರೋ ಮೆಟೀರಿಯಲ್. ಸರ್ ನಾನು ಕಾಸು ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ 1000, ಬಟ್ ಕಾಸೇ ಸಿಕ್ಬಿಟ್ಟಾಗ ಅವ್ರು ನಮ್ಮ ಸಾಕ್ಷಿಗೆ ಅಲ್ಲಿಗೆ ಮೆಟೀರಿಯಲ್ ಸಿಕ್ತು ನೋಡಿ ಸರ್. ಎಲ್ಲದಕ್ಕೂ ಮೆಟೀರಿಯಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಬಾಡಿ ಸಿಕ್ಕಿದ್ದಕ್ಕೆ ನಿಮಗೆ ಗೊತ್ತಾಯಿತು. ಬಾಡಿ ಸಿಕ್ತಾ ಹೋಗಿದ್ರೆ ರೇಣುಕಾ ಸ್ವಾಮಿನ ದರ್ಶನ್ ಗ್ಯಾಂಗ್ ಕೊಲೆ ಮಾಡ್ತು ಅಂತ ನಿಮ್ಮ ಕೈ ಹೇಳೋಕ್ಕಾಗೋದಾ ಸರ್? ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಸ್ಟೇಟ್ಮೆಂಟು ಲಾಜಿಕಲ್ ಎಂಡ್ ಬರಬೇಕಾದ್ರೆ ಅಲ್ಲೇನಾದರೂ ಒಂದು ಆಧಾರ ಸಿಗಬೇಕು ನಮಗೆ. ಆಧಾರ ಏನು ಆಧಾರ ಅಂದರೆ ವಸ್ತು ಆಧಾರ ಸಿಗಬೇಕು. ಇದು ಬಾಡಿ ಮೇಲೆ ಏನಾದರೂ ಕೊಲೆ ಪ್ರಯತ್ನ ಪಟ್ಟಿರ್ತ ಗುರುತುಗಳು ಅಥವಾ ಕೊಲೆ ಮಾಡಿದರೆ ಅದಕ್ಕೆ ಬಾಡಿ ಫಸ್ಟ್ ಆಫ್ ಆಲ್ ಬಾಡಿ ಸಿಗಬೇಕು. ಬಾಡಿ ಮೇಲೆ ಸಪೋರ್ಟಾಗಿ ಡಾಕ್ಟರ್ ಸ್ಟೇಟ್ಮೆಂಟ್ ಸಿಗಬೇಕು. ಡಾಕ್ಟರ್ ಸ್ಟೇಟ್ಮೆಂಟ್ ಸಪೋರ್ಟಾಗಿ ಐ ವಿಟ್ನೆಸ್ ಇದೆಲ್ಲ ಎಕ್ಸಾಮಿನ್ ಮಾಡಬೇಕು ಅಂತ ಮಾನ್ಯ ನ್ಯಾಯಾಲಯ ದರ್ಶನ್ ಆದಿಯಾಗಿ ಪವಿತ್ರ ಗೌಡ ಆದಿಯಾಗಿ ಯಾರೋ ಪ್ರದೂಷ್ ಅಂತ 17 ಜನ ಎಷ್ಟು ಜನ 17 ಜನ ಯಾರೇ ಒಪ್ಕೊಂಡ್ರು ಯಾರೂ ಇದರಲ್ಲಿ ಇವ್ರನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸೋದಿಲ್ಲ. ಆದರೆ ಆ ಪರಿಗಣಿಸಿದ್ನ ಸಾಕ್ಷಿಯಾಗಿ ತಗೊಂಡು ಆ ಸಾಕ್ಷಿಲಿ ಶಿಕ್ಷೆ ಕೊಡ್ಬೋದು ಅಂತ ಬಂದರೆ ಮಾತ್ರ ನ್ಯಾಯಾಲಯ ಪರಿಗಣಿಸಿದ್ದು. ನೋಡಿ. ಈಗ ಈ ಏನು ಒಂದು ಅಪ್ರೂವರ್ ಆಗಿದ್ದಾರೆ ಈ 3 ಜನ, ಒಂದು ವೇಳೆ ಅಕಸ್ಮಾತ್ ಈಗ ಅಪ್ರೂವರ್ ಆಗ್ತೀವಿ ಅಂತ ಅರ್ಜಿ ಸಲ್ಲಿಸ್ತಾ ಇದ್ದಾರೆ, ನ್ಯಾಯಾಲಯ ಕೂಡ ಆ ಅರ್ಜಿಗೆ ಮಾನ್ಯತೆಯನ್ನು ನೀಡಿ ಅಡ್ಮಿಟ್ ಮಾಡ್ಕೋಬೋದು. ಸರಿ, ಅಡ್ಮಿಟ್ ಮಾಡ್ಕೊಂಡ ಮೇಲೂ ಕೂಡ ಇವರು ಸುಳ್ಳು ಹೇಳಿದ್ರೆ ಅಥವಾ ಅಂದರೆ ವ್ಯತಿರಿಕ್ತ ಹೇಳಿಕೆಗಳನ್ನು ಕೊಟ್ಟರೆ ಏನು ಶಿಕ್ಷೆ ಆಗ್ಬೋದು ಸರ್? ಇಂಥ ಪ್ರಕರಣದಲ್ಲಿ ಮಾಫಿ ಸಾಕ್ಷಿನೇ ಬರೋದಿಲ್ಲ. ಯಾಕೆಂದರೆ ತನಿಖಾಧಿಕಾರಿಗಳು ಚೆನ್ನಾಗಿ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಜೊತೆಗೆ ನ್ಯಾಯಾಲಯಕ್ಕೆ ಕರ್ಕೊಬಂದು ಪ್ರಾಸಿಕ್ಯೂಷನ್ ವಿಟ್ನೆಸ್ಸು ಪಬ್ಲಿಕ್ ಪ್ರಾಸಿಕ್ಯೂಟ್ರು ತನಿಖಾಧಿಕಾರಿಗಳ ಸಹಾಯದಿಂದ ಮಾಡ್ತಾನೆ ಇದ್ದಾರೆ. ಇವರು ಏನು ಹೇಳಿದ್ರು ಇವ್ರದ್ದು ಏನು ನಡೆಯಲ್ಲ. ಈಗ ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಇನ್ನು ನಾವು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ, ನನಗೆ ಕ್ಷಮಾದಾನ ಸಿಕ್ಕಿ ಶಿಕ್ಷೆಯ ಪ್ರಮಾಣ ಒಂಚೂರು ಕಡಿಮೆ ಆಗ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಬಂದಿರಬಹುದಾ? ಅದು ಅವರ ಒಂದು ಇಮ್ಯಾಜಿನೇಷನ್, ಊಹೆ ಇರ್ಬೋದು ಅವ್ರದ್ದು. ಆದರೆ ಕಾನೂನುಬದ್ಧವಾದ ಲಾಜಿಕ್ ಅದಕ್ಕಿಲ್ಲ. ನೋಡಿ, ಸಾಕ್ಷಿಗಳು ದರ್ಶನ್ ಮತ್ತು ಇತರ ಸಾಕ್ಷಿ ವಿರುದ್ಧವಾಗಿ ನುಡಿದು ಅದು ನ್ಯಾಯಾಲಯ ಸಾಬೀತಾದರೆ ಪ್ರದೂಷು ಅಪ್ರೂವರ್ ಕೊಟ್ಟರು ಬಿಟ್ಟರು ಏನು ಸಂಬಂಧ ಬರೋದಿಲ್ಲ. ಶಿಕ್ಷೆಯ ಪ್ರಮಾಣ ಸೇಮ್ ಇರುತ್ತೆ. ಸರ್, ಶಿಕ್ಷೆ ಬಗ್ಗೆ ಯಾಕೆ ಮಾತಾಡ್ತೀರಾ? ಅಕ್ವಿಟಲ್ ಬಗ್ಗೆ ಮಾತಾಡಿ ನೀವು. ಏನ್ ಸರ್ ನೀವು ಬರೀ ಶಿಕ್ಷೆ ಬಗ್ಗೆನೇ ಮಾತಾಡ್ತೀರಾ? ಅವಾಗ ಅಕ್ವಿಟಲ್ ಆಗ್ಬೋದು 17 ಜನ ಮೇಲೆ 17 ಅಲ್ಲ. ಈಗ ನೀವೇ ಹೇಳಿದ್ರಿ ತನಿಖಾಧಿಕಾರಿಗಳು ಸೂಕ್ತವಾಗಿ ಸ್ಟ್ರಾಂಗ್ ಆಗಿ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ ಅಂತ ತಮ್ಮ ಬಾಯಲ್ಲೇ ಬಂದಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ. ಅದೇ ರೀತಿ ಶಿಕ್ಷೆ ಕೊಡ್ಲಿಕ್ಕೆ ಎಷ್ಟು ಸಾಕ್ಷಿ ಅವಶ್ಯಕತೆ ಇದೆಯೋ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ ಅಂತ ನ್ಯಾಯಾಧೀಶರು ಕಾರಣ ಕೊಟ್ಟು ಬಿಡುಗಡೆ ಮಾಡೋ ಸಂದರ್ಭ ಚಾನ್ಸಸ್ ಇದೆ. ದರ್ಶನ್ ಈಗ 50-50 ಅನುಪಾತದಲ್ಲಿ ಆ ದರ್ಶನ್ ಪ್ರಕರಣ ಅಲ್ಲಿಗಿದೆ. ಯಾಕೆಂದರೆ ಈಗ ಸಾಕ್ಷಿ ವಿಚಾರಣೆ ಆಗ್ತಿದೆ. ಬೇಲ್ ಕೊಟ್ಟಿರೋದಾಗಲಿ ಅಥವಾ ಬೇಲ್ ರಿಜೆಕ್ಟ್ ಮಾಡಿರೋದಾಗಲಿ ಬೆಡ್ಶೀಟ್ ಕೊಟ್ಟಿಲ್ಲ ಅನ್ನೋದಾಗಲಿ ಯಾವುದು ಬರೋದಿಲ್ಲ. ಇವಾಗ ಅದೆಲ್ಲ ಹೋಯ್ತು. ಈಗಿರೋದೇನು, ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಸಾಕ್ಷಿಗಳು ಏನು ನ್ಯಾಯಾಲಯದ ನುಡಿತಾರೆ, ಅವರು ಪೊಲೀಸ್ ಠಾಣೆಯಲ್ಲಿ ನುಡಿದಿರೋದಕ್ಕೂ ನ್ಯಾಯಾಲಯದ ನುಡಿದಿರೋದಕ್ಕೂ ಪಾರ್ಟಿ ಸವಾಲು ನಾವು ಸರಿಯಾಗಿ ಎದುರಿಸಿದ್ರೆ ಆವಾಗ ದರ್ಶನ್ಗೆ ಸಾಬೀತಾಗುತ್ತೆ. ಇಲ್ಲ ಅದು ನ್ಯಾಯಾಲಯ ಸಾಬೀತುಪಡಿಸೋಕೆ ಆಗದೇ ಇಲ್ಲ ಅಂದರೆ ದರ್ಶನ್ ಖುಲಾಸೆ ಆಗುತ್ತೆ. ಈ ಮಧ್ಯೆ ಪ್ರದೋಷ್ ಏನು ಬರೋದು? ಪ್ರದೋಷ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ಪ್ರದೋಷ್ ಹಾಗೂ ಇನ್ನಿಬ್ರು ಅಂತ ಹೇಳ್ತಾರೆ, 3 ಜನ, ವಿನಯ್ ಮತ್ತು ರವಿಶಂಕರ್. ನೋಡಿ ಸರ್, ಆಯಿತು, ಅವ್ರನ್ನ ಮಾಫಿ ಅಂತ ಮಾಡಿ ಅವರು ವಿಟ್ನೆಸ್ ಕಮ್ ಅಕ್ಯೂಸ್ ಆಗ್ತಾರೆ. ಅವರು ಶಿಕ್ಷೆ ಪ್ರಮಾಣ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಕ್ಷಮಾದಾನ ಅನ್ನುವಂಥದ್ದು ಸಾಧ್ಯನೇ ಇಲ್ಲ ಸರ್. ಸಾಧ್ಯ ಪೂರ್ಣ ಪ್ರಮಾಣದ ಕ್ಷಮಾದಾನ ಯಾವಾಗ ಅಂದರೆ ಯಾವುದಾದ್ರು ನಾನ್ ಈನಿಯಸ್ ಕೇಸ್ ನಡೆದಾಗ, ಅತ್ಯಾಚಾರ, ಕೊಲೆ ಅಥವಾ ಅತ್ಯಾಚಾರ ಬಿಡಿ, ಅತ್ಯಾಚಾರ ಕೇಸ್ ಪ್ರಕರಣಗಳು ಈಗ ಎಷ್ಟೋ ಜನ ಅತ್ಯಾಚಾರ ಆಗಿಲ್ದ್ರು ಕೇಸ್ ಕೊಟ್ಕೊಂಡು ಕೋರ್ಟ್ಗೆ ಅಲಿತಿರ್ತಾರೆ, ಅದು ಬೇರೆ. ಕೊಲೆ ಅಂದಾಗ ಒಂದು ಬಾಡಿ ಇರ್ತದೆ. ಆಯ್ತು, ಕೊಲೆ ಸಾಮಾನ್ಯ ಸುಳ್ಳು ಪ್ರಕರಣ ದಾಖಲೆ ಮಾಡೋಕ್ಕಾಗಲ್ಲ. 1000-1 ಲಕ್ಷಕ್ಕೊಂದು ಸುಳ್ಳು ಕೇಸ್ ಹಾಕೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ಕೊಲೆ ಆರೋಪ ಹೊರಿಸೋದು ಸುಲಭ ಅಲ್ಲ. ಈಗ ಎಷ್ಟೋ ಪ್ರಕರಣಗಳಲ್ಲಿ ತನಿಖಾಧಿಕಾರಿಗಳು ಲಕ್ಷಾಂತರ ರೂಪಾಯಿ ದಂಡ ಹಾಕಿದ್ದು ನೋಡಿದ್ದೀನಿ ನಾನು. ಮೊನ್ನೆ ಒಂದು ಪ್ರಕರಣ, ಮೊನ್ನೆ ಹೈಕೋರ್ಟ್ ಪ್ರಕರಣ 9 ಲಕ್ಷ ದಂಡ ಕಟ್ಟು ಅಂತ ಹೇಳಿದೆ.
ಶಿಕ್ಷೆ ಸುಮ್ಮನೆ ಅರೆಸ್ಟ್ ಮಾಡಿದ್ದಕ್ಕೆ. ಅಂಥ ಒಂದು ಟೈಟ್ ಶೆಡ್ಯೂಲ್, ಆ ಟೈಟ್ ಕಾನೂನು ಪ್ರಕ್ರಿಯೆಯಲ್ಲಿ ಸುಮ್ಮನೆ ಆರೋಪ ಹೊರ್ಸೋಕ್ಕಾಗಲ್ಲ ಸರ್. ಈಗ ಪ್ರದೂಷು ಮತ್ತು ಇಬ್ಬರು ಅರ್ಜಿನ ಈ ಪ್ರಕರಣದಲ್ಲಿ ನ್ಯಾಯಾಲಯ ಪರಿಗಣಿಸೋ ಚಾನ್ಸಸ್ಸು ಕಮ್ಮಿ. ಒಂದು ವೇಳೆ ಪರಿಗಣಿಸಿದ್ರು ಅದನ್ನು ಕನ್ವಿಕ್ಷನ್ ಮಾಡಬೇಕಾದಾಗ ಮಾತ್ರ ಉಪಯೋಗಿಸ್ಕೊತಾರೆ. ಅವ್ರನ್ನ ಬಿಟ್ಟರೆ ಅವ್ರಿಗೂ ಶಿಕ್ಷೆ ಪ್ರಮಾಣ ಅಂತೂ ಆಗುತ್ತೆ, ಬಟ್ ಸ್ವಲ್ಪ ಕಮ್ಮಿ ಪ್ರಮಾಣ. ಏನೀಗ 3 ಜನ ಮಾಫಿ ಸಾಕ್ಷಿಗಳಾಗ್ತೀವಿ ಅಂತ ಅಂದ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೊನೆಯದಾಗಿ ಈ ಒಂದು ಟ್ವಿಸ್ಟ್ ಏನಿದೆ ದರ್ಶನ್ ಪ್ರಕರಣದಲ್ಲಿ ಗೇಮ್ ಚೇಂಜರ್ ರೀತಿಯಲ್ಲಿ ಆಗ್ಬೋದಾ ಅಂತ ತಾವೊಬ್ಬರು ವಕೀಲರಾಗಿ ಹೇಳೋದು ಸರ್. ಈಗ ನಾನು ವಕೀಲನಾಗಿ ಹೇಳೋದೇ ಆದರೆ ಇದು ಒಂದು ರೀತಿಯಾದ ಈ ಪ್ರಕರಣ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಥರ ಕಾಣ್ತಾ ಇದೆ. ಯಾಕೆಂದರೆ ಈಗ ಸಾಕ್ಷಿಗಳು ಏನಪ್ಪ ಅವರೇ ಒಪ್ಕೊತಾರೆ ಅಂತ ಗೊತ್ತಾಯಿತು, ಅವರೇ ಒಪ್ಕೊತಾರೆ ಅಂತೇಳಿ ಈಗ ಟಿ ವಿನಲ್ಲಿ ಪ್ರಚಾರ ಆಗ್ತಿದೆ ಅವ್ರ ಬಗ್ಗೆ. ಈಗ ಸಾಕ್ಷಿಗಳ ಮೇಲೆ ಪರಿಣಾಮ ಬೀರೋ ಚಾನ್ಸಸ್ ಇದೆ. ಹಂಗಾಗಿ ಇದನ್ನು ನ್ಯಾಯಾಲಯ ಸೂಕ್ತ ರೀತಿಯಲ್ಲಿ, ಈ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಸೂಕ್ತ ರೀತಿಯಲ್ಲಿ ಇದನ್ನು ಅರ್ಜಿಗಳನ್ನ ಪರಿಗಣಿಸಿ ಮಾಡಬೇಕು. ಇಲ್ಲ ಅರ್ಜಿನ ಪರಿಗಣಿಸ್ತೀರೇ ಅವ್ರನ್ನ ನಾವು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಬೇಕು. ವಿಚಾರಣೆ ಆದಮೇಲೆ ಬೇಕಾದ್ರೆ ಅವ್ರನ್ನ ಅಪ್ರೂವರ್ನ ತೊಗೊತೀವಿ ಬಿಡ್ತೀವಿ, ನ್ಯಾಯಾಲಯ ಬೇಕಾದ್ರೆ ಉಪಯೋಗಿಸ್ಕೊಬೋದು. ಇದು ನ್ಯಾಯಾಲಯಕ್ಕಿರೋ ಅವಕಾಶ, ದರ್ಶನ್ ನನ್ನ ಗ್ಯಾಂಗ್ ಇರೋ ಅವಕಾಶ, ಮತ್ತು ಅಪ್ರೂವರ್ ಅರ್ಜಿ ಕೊಟ್ಟಿರೋ ಅವಕಾಶ ಈ ಥರ ಇದೆ ಸರ್. ವಿನಯ್ ಕುಲಕರ್ಣಿ ಕೇಸ್ನಲ್ಲಿ ಎಷ್ಟರ ಮಟ್ಟಿಗೆ ನ್ಯಾಯಾಲಯ ಸಾಕ್ಷಿ ಇವೆಲ್ಲವೂ ವರ್ಕ್ ಆಗಿದೆ? ಈಗ ಅವ್ರನ್ನ ಏನು ಶಾಸಕ ಸ್ಥಾನ ಮತ್ತೆ ಸಿಗುತ್ತಾ? ಏನಿದೆ ಸರ್, ಇಲ್ಲೂ ಕೂಡ ಅಪ್ರೂವರ್ ಅನ್ನೋವಂಥದ್ದು ಬಂದಿತ್ತು. ವಿನಯ್ ಕುಲಕರ್ಣಿ ಅವ್ರ ಪ್ರಕರಣವೂ ಒಂದು ಕೊಲೆ ಆರೋಪದ ಪ್ರಕರಣವೇ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದು ಕೇಸ್ನ ಸಾಕ್ಷಿ ಆಧಾರಗಳ ಒಂದು ಭದ್ರವಾಗಿ ಕನ್ವಿಕ್ಷನ್ ಕೊಡುವಂಥ ಅವಕಾಶ ಇದೆ ಅಂದಾಗಿ ಕನ್ವಿಕ್ಷನ್ ಕೊಟ್ಟಿರೋದು. ಸಾಂದರ್ಭಿಕ ಸಾಕ್ಷಿಗಳು, ನೇರ ಸಾಕ್ಷಿಗಳು. ನ್ಯಾಯಾಲಯದ ಒಂದು ಅಭಿಪ್ರಾಯ, ಮಾನ್ಯ ವಿಶೇಷ ನ್ಯಾಯಾಲಯದ ಅಭಿಪ್ರಾಯ ಏನಂದರೆ, ವಿನಯ್ ಕುಲಕರ್ಣಿ ಹಾಗೂ ಇತರರು ಈ ಪ್ರಕರಣದಲ್ಲಿ ಭಾಗಿಯಾಗಿ ಇದನ್ನ ಕೊಲೆ ಕ್ರಿಮಿನಲ್ ಕಾನ್ಸ್ಪಿರಸಿ, ನಾನು ಅವಲೇ ಹೇಳ್ತಿದ್ದೆ, ಇಂಟೆನ್ಷನ್ನು, ಪ್ರಿಪ್ರೇಷನ್ನು, ಕಮಿಷನ್ನು, ಪೋಸ್ಟ್ ಕಮಿಷನ್ನು, ಪ್ರೀ ಕಮಿಷನ್ನು, ಪ್ರೀ ಟ್ರಯಲ್ಲು, ಪೋಸ್ಟ್ ಟ್ರಯಲ್ ಅಂತ. ಸರ್, ಈಗ ಅದು ಪೋಸ್ಟ್ ಟ್ರಯಲ್ ವಿನಯ್ ಕುಲಕರ್ಣಿ ಪ್ರಕರಣ. ಅಪ್ರೂವರ್ ಆಗಿರೋದನ್ನ ನ್ಯಾಯಾಲಯ ಎಷ್ಟು ಮಟ್ಟಿಗೆ ಕನ್ವಿಕ್ಷನ್ ತೊಗೊಂಡಿದೆ ಅಂತೇಳಿ ಆ ಶಿಕ್ಷೆ ಪ್ರಮಾಣ ಕೊಡಬೇಕಾದ್ರೆ ನ್ಯಾಯಾಲಯ ಜಡ್ಜ್ಮೆಂಟಲ್ಲಿ ಅದು ಉಲ್ಲೇಖ ಮಾಡಿರ್ತಾರೆ. ಬಟ್ ನಮಗೇನು ಕಾಣಿಸುತ್ತೆ ಅಂದರೆ ವಿನಯ್ ಕುಲಕರ್ಣಿಗೆ ಮತ್ತು ಇತರರಿಗೆ ಕನ್ವಿಕ್ಷನ್ ಆಗಿದೆ. ಆ ಕನ್ವಿಕ್ಷನನ್ನು ಅವರು ಸೆಂಟೆನ್ಸ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಮೇಲ್ಮನವಿ ಕ್ರಿಮಿನಲ್ ಅಪೀಲ್ ಸಲ್ಲಿಸಿದ್ದಾರೆ. ಅಲ್ಲಿ ನ್ಯಾಯಾಲಯ ಸೆಂಟೆನ್ಸ್ನ ಸಸ್ಪೆಂಡ್ ಮಾಡೋದು ನ್ಯಾಯಾಲಯದ ವಿವೇಚನೆ ಶಕ್ತಿಗೆ ಬಿಟ್ಟಿದ್ದು. ಯಾಕೆಂದರೆ ಕೆಳಹಂತದ ನ್ಯಾಯಾಲಯ ಶಿಕ್ಷೆ ಆರೋಪ ಸಾಬೀತುಪಡಿಸಲಿಕ್ಕೆ ಸಾಕ್ಷಿಗಳು ಸರಿಯಾಗಿ ಕೊಟ್ಟಿದ್ದಾರೆ, ಅವರು ಆರೋಪ ಸಾಬೀತುಪಡಿಸಿದ್ದಕ್ಕೆ ಶಿಕ್ಷೆಯ ಪ್ರಮಾಣ ಅಂದರೆ ಅವಧಿ ಕರೆಕ್ಟಾಗಿದೆಯಾ ಅಂಥೇಳಿ ಪ್ರತಿಯೊಬ್ಬ ಕನ್ವಿಕ್ಟಿಗೂ ಸಹ ಇದು ಅಪ್ಲಿಕಬಲ್ ಆಗುತ್ತಾ ಅದನ್ನು ಪರಿಶೀಲನೆ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಹೈಕೋರ್ಟು ವಿನಯ್ ಕುಲಕರ್ಣಿ ಅವರ ಏನು ಭಾಗ ಆಗಿರೋದ್ರ ಬಗ್ಗೆ ಅದು ಇನ್ನೂ ಇದು ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಿದೆ. ಹಂಗಾಗಿ ಇವ್ರಿಗೆ ಬೇಲ್ ಮಂಜೂರು ಮಾಡುವ ಅಂತೇಳಿ ಅವರ ಒಂದು ಅದಕ್ಕೆ ಬೇಲ್ ಅಂತ ಕರೀದಿಲ್ಲ. ಯಾಕೆಂದರೆ ಒಂದ್ಸಲಿ ಸೆಂಟೆನ್ಸು ಪಾಸ್ ಆದಾಗ ಅದು ಸಸ್ಪೆನ್ಷನ್ ಕರಿತೀವಿ ನಾವು. ಅದನ್ನು ಮಾಧ್ಯಮದವರು ನಾವೆಲ್ಲ ಸಾಮಾನ್ಯ ಜನಗಳು ಬೇಲ್ ಅಂತ ಕರೀತಾರೆ. ಆಯಿತು, ಅದು ನೀವು ನಿಮ್ಮ ಒಂದರಲ್ಲಿ ಅದ್ರ ರೀತಿಯಲ್ಲಿ ಬೇಲೆ, ಜೈಲಿಂದ ಹೊರಗೆ ಬಂದರೆ ಬೇಲೆ. ಆದರೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಕರಿತೀವಿ ನಾವು, ಆದೇಶವನ್ನು ರದ್ದು ಮಾಡುವಂಥ ಅವ್ರ ಮೇಲೆ ಮಾತ್ರ. ಅವ್ರ ಮೇಲೆ ಆಗ್ತಾ ಕನ್ವಿಕ್ಷನ್ ಆರ್ಡರ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ಆಗಲಿ ಕೋರ್ಟಲ್ಲಿ, ಮೇಲ್ಮನವಿ ವಿಚಾರಣೆ ಆಗಲಿ. ಮೇಲ್ಮನವಿ ಕೋರ್ಟ್ಗೆ 3 ಅವಕಾಶ ಇರುತ್ತೆ. ಒಂದು, ಸಾಕ್ಷಿಗಳು ವಿಚಾರಣೆ ಸರಿಯಾಗಿಲ್ಲ ಅಂತೇಳಿ ಮತ್ತೆ ವಿಚಾರಣೆ ಕಳಿಸ್ಬೋದು. ಇಲ್ಲ ಅಂದರೆ ಕೆಳಹಂತದ ನ್ಯಾಯಾಲಯ ಮಾಡಿರ್ತಕ್ಕಂಥ ಆದೇಶ ಕರೆಕ್ಟಾಗಿದೆ ಎತ್ತಿಡಿಬೋದು, ಅಥವಾ ಅದಕ್ಕೂ ಹೆಚ್ಚು ಶಿಕ್ಷೆ ಪ್ರಮಾಣ ಜಾಸ್ತಿ ಕೊಡ್ಬೋದು. ಇಲ್ಲ ಅಂದರೆ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡ್ಬೋದು. ಇಲ್ಲ ಅಂದರೆ ಅದು ಕೋರ್ಟು ಮಾಡಿರೋದು ಸರಿಯೇ ಇಲ್ಲ. ಹಂಗಾಗಿ ಇವ್ರನ್ನ ನಾನು ಇಲ್ಲಿ ಬಿಡುಗಡೆ ಮಾಡಿದೆ ಹೇಳು. ಇಷ್ಟು ಅವಕಾಶಗಳಿರೋದು ವಿನಯ್ ಕುಲಕರ್ಣಿ ಪ್ರಕರಣದ ಇದೆ. ದಯಮಾಡಿ ವಿನಯ್ ಕುಲಕರ್ಣಿ ಪ್ರಕರಣ ಅದು ಟ್ರಯಲ್ ಆಗಿರ್ತಕ್ಕಂಥ ಪ್ರಕರಣ. ಎಸ್ ವೀಕ್ಷಕರೇ, ಕೇವಲ ಅಪ್ರೂವರ್ ಆದ ಮಟ್ಟಕ್ಕೆ ಪ್ರಕರಣದಿಂದ ಖುಲಾಸೆ ಆದೋ ಅಂತನೋ ಅಥವಾ ನ್ಯಾಯಾಲಯ ಅಪ್ರೂವರ್ ಆಗ್ತಿದ್ದಂಗೆ ಕ್ಷಮಾದಾನ ಕೊಡುತ್ತೆ ಅನ್ನುವಂಥದ್ದಲ್ಲ. ಸಾಕ್ಷಿಯ ಆಧಾರಗಳು ಪ್ರತಿಯೊಂದನ್ನು ಕೂಡ ನ್ಯಾಯಾಲಯ ಪರಿಶೀಲನೆ ಮಾಡಿ ನಂತರ ತನ್ನ ತೀರ್ಪನ್ನು ಪ್ರಕಟಿಸುವಂಥದ್ದು. ಇದೆಲ್ಲವೂ ಕೂಡ ನ್ಯಾಯಾಲಯದ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತಹ ಅಂಶಗಳು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.